ವಿನಯ್ ಅವರೇ ನಮಸ್ಕಾರ. ಸರ್ ಸರ್ ನಮಸ್ಕಾರ. ಲೈವ್ ಅಲ್ಲಿ ಇದ್ದೀನಿ, ಮಾತಾಡ್ಬೋದಾ? ಮಾತಾಡ್ಬೋದು ಸರ್. ಓಕೆ, ಇನ್ನೂ 8 ರೌಂಡ್ ಬಾಕಿ ಇದೆ. ಇನ್ನು 8 ರೌಂಡಾ? ಅಲ್ಲ, ಎಷ್ಟು ರೌಂಡ್ ಬಾಕಿ ಇದೆ? ಎಷ್ಟು ರೌಂಡ್ ಇದೆ? 21 ರೌಂಡ್. 21 ರೌಂಡ್. ಹಾ, ಹೌದು. 13 ಆಯ್ತು, 8 ರೌಂಡ್ ಬಾಕಿ ಇದೆ. ಹೌದು. ಅಲ್ಲ, 14 ರೌಂಡ್ ಮುಗೀತು. 7,500 ಲೀಡ್ ಇದೆ ಕಾಂಗ್ರೆಸ್. ಬಿಜೆಪಿನೇ ಲೀಡಿಂಗ್ ಆಗೋದು. ಹಾ, ಎಲ್ಲ 8 ರೌಂಡ್ ಅಲ್ಲೂ ಬಿಜೆಪಿನೇ ಲೀಡ್ ಆಗೋದು. ಅದೇ ಈಗ ನಾವು 13ನೇ ರೌಂಡ್ ಮುಗಿದಾಗ 8,800 ಲೀಡ್ ಇತ್ತು ಕಾಂಗ್ರೆಸ್. 14 ಮುಗಿದಾಗ 1,400 ಲೀಡ್ ಕಡಿಮೆ ಆಯ್ತು. ಹೌದು. ಇನ್ನು 8 ರೌಂಡ್ ಇದೆ. ವಿಶ್ವಾಸ ಇದೆಯಾ ನಿಮ್ಗಿನ್ನು? 2,000 ಲೀಡಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ, ಡೌಟೇ ಇಲ್ಲ. ವಿನಯ್ ಅವರೇ, ಇನ್ನೊಂದು 2 ಅವರ್ಲಿ ಎಲೆಕ್ಷನ್ ರಿಸಲ್ಟ್ ಮುಗಿಯುತ್ತೆ. ಮತ್ತೆ ಮಾಡ್ತೀನಿ ನಾನು ಮತ್ತೆ. ಖಂಡಿತ ಖಂಡಿತ. ನೋಡಿ, ಪಟಾಕಿ ಹೊಡಿತಾ ಇರ್ತೀವಿ. ಏನ ಪಟಾಕಿ ಹೊಡಿತಾ ಇರ್ತೀವಿ ಅಂದೆ. ಏನ್ ಇಷ್ಟೊಂದು ವಿಶ್ವಾಸ ಅಂತ? ಇಲ್ಲ, ಇದು ಬರೋ 8 ರೌಂಡ್ ಬಿಜೆಪಿ ಲೀಡ್ ಆಗುತ್ತೆ. ಅಲ್ಲಿ ಎಲ್ಲಿ ಯಾವ ರೌಂಡ್ ಅಲ್ಲೂ ಕಾಂಗ್ರೆಸ್ ಲೀಡ್ ಆಗಲ್ಲ. ಇಲ್ಲ, ಕರೆಕ್ಟ್. ನೀವು ಹೇಳಿದ್ದ ನಾನು ಯಾಕೆ ಒಪ್ತಾ ಇದೀನಿ ಅಂದ್ರೆ 13ನೇ ರೌಂಡ್ ಅಲ್ಲಿ ಕಾಂಗ್ರೆಸ್ 8,800 ಲೀಡ್ ಇತ್ತು. 14ನೇ ರೌಂಡ್ ಬಂದಾಗ ಲೀಡು 7,400 ಬಂತು, ಅಂದ್ರೆ 1,400 ಕುಸಿತು. ಹೌದು. ಆ ಕಾರಣ ಲೀಡ್ ಬರ್ತಾ ಇದ್ದಿದ್ದು ಮುಸ್ಲಿಂ ಏರಿಯಾದಲ್ಲಿ. ಹಾ ಅದೆಲ್ಲ ಮುಗೀತು. ಇನ್ನೊಂದು ಊರು ಬರುತ್ತೆ, ತುರ್ಚಿಘಟ್ಟ ಅಂತ. ಹಾ ಅಲ್ಲಿ ಸುಮಾರು ಒಂದು 2,000 ಮುಸ್ಲಿಂ ಓಟ್ ಇದಾವೆ. ಅಲ್ಲಿ ಮೆಜಾರಿಟಿ ಎಲ್ಲ ಏನಾಗಿದ್ದಾರೆ SDPಗೆ, ಮತ್ತೆ ಒಂದು 300-400 ಜನ ಬಿಜೆಪಿಗೆ ಓಟ್ ಹಾಕಿದ್ದಾರೆ. ಬಟ್ ಅಲ್ಲೇನ STP 15,000ಕ್ಕೂ ಅಧಿಕ ಓಟ್ ತಗೋಬಿಟ್ಟಿದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಲ್ಲ, ಅವರು 30,000 ಅಂತ ಹೇಳ್ತಾ ಇದ್ರು ಆಬ್ವಿಯಸ್ಲಿ. ಬಟ್ ನಮ್ದು ಒಂದ್ 20,000 ಅಂತ ಅನ್ಕೊಂಡಿದ್ವಿ. ಬಟ್ ಇಟ್ಸ್ ಅ ವೆರಿ ಗುಡ್ ನಂಬರ್ ಫಸ್ಟ್ ಟೈಮ್ ಇಲ್ಲಿ. ಅವರು ಅಸಮಾಧಾನ ಏನಿತ್ತು ಅಂದ್ರೆ ಇಟ್ ಇಂಡಿಕೇಟ್ಸ್ ಇದು ಏನ್ ಅಸಮಾಧಾನ ಇತ್ತಲ್ಲ ನನಗೆ